ಅದೀಗ ನೀವು ಕೇಳಿರುವಂಥ ಪ್ರಶ್ನೆಗೆ ನನಗೆ ನೇರ ಮಾಹಿತಿ ಇಲ್ಲ. ಆದರೆ ಒಂದು ತನಿಖೆ ಆಗುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಒಂದು ಆರೋಪವನ್ನು ಅವರೆಲ್ಲ ಮಾಡಿದರು. ಈಗ ನಾವು ವಾಪಸ್ ತಗೊಳ್ತಿದ್ದು ಹೇಳಿದ್ರೆ ನನಗೆ ನೋಡುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದು ಭಾಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು. ಈಗ ಮತ್ತೆ ನಾವು ಬಂದು ಅದು ಯಾರ್ದು ವಾಪಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಕಂಪ್ಲೇನೆಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ತನಿಖೆ ಮುಂದುವರೆದಿದೆ. ತನಿಖೆ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಎಸ್ಕೇಪ್ ಆಗೋದ್ ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖಾ ಅವರು ಇದರ ಪ್ರಕಾರ ಏನು ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು SIT ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದ್ರು ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದು ಎರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆ ಅಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಅದನ್ನ ತೀರ್ಮಾನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನನಗೆ ಅನಿಸುತ್ತೆ. ಇನ್ನೂ ತನಿಖೆ ಮಾಡತಕ್ಕಂಥ ಸಮಯ ಅವಕಾಶ ಬೇಕಾಗಬಹುದು ಅವ್ರಿಗೆ. ಆದರೆ ಅದೇನೇ ಇದ್ರೂ ಕೂಡ ಗೃಹ ಸಚಿವರು ತೀರ್ಮಾನ ಮಾಡ್ತಾರೆ. ನೋಡಿ, ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳೋಕ್ಕಾಗೋದಿಲ್ಲ ನಮ್ಮನ್ನ, ಅಲ್ವಾ? ನಾವು ಹೋಗ್ತಾ ಇದ್ದೇನೆ, ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ, ಹಲವಾರು ಬಾರಿ ಹೋಗಿದ್ದೆ. ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ, ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ ಹೋಗೋದಿಲ್ಲ. ಸರ್, ದೇಶದಲ್ಲಿ ಚರ್ಚೆ ನಡೀತದೆ. ಕೆಲವರು ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ, ಕೆಲವರು ಅಧ್ಯಕ್ಷ ಮಾಡಬೇಕು ಅಂತ, ಇನ್ನು ಕೆಲವರು ಮುಖ್ಯಮಂತ್ರಿ ಮಾಡಬೇಕು ಅಂತಾರೆ, ಅಧಿಕಾರ ಕೇಳ್ತಿದ್ದಾರೆ. ನೋಡಿ, ತಮ್ಮದೇ ಪಾತ್ರ ಸರ್. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ ಅಲ್ಲ, ಯಾಕೆ ಚರ್ಚೆ ಮಾಡಬೇಕು? ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಗಳು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲಪ್ಪ. ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ. ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವುದೋ ನೋಡಿ, ಯಾರೋ ಒಬ್ರಿಬ್ಬರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಆಯ್ತಾ? ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ ಇರುವಂತಹ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ನಾಳೆ ನನ್ನನ್ನು ತೆಗಿಬೇಕು ಅಂತ ಹೇಳಿದ್ರೆ ಮಂತ್ರಿ ಸ್ಥಾನದಿಂದ ನಾವು ಹೋಗ್ತೀವಿ, ಇರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡ್ಬೇಕು ಅಂತ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಅದು ತೀರ್ಮಾನ ಆಗಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದ್ರೆ ಈಗ ಈ ಚರ್ಚೆ ಏನಿದಲ್ಲ, ಇದು ಮಾಡತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿಯವರು ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗಲೇಬಾರದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.